ಎಲ್ಲವನ್ನೂ ತನ್ನ ಕಣ್ಣಿಂದ ನೋಡಿದ ವಿಶ್ವಾಸ್ಗೆ ಅಲ್ಲಿ ಇರಲು ಸಾಧ್ಯವಾಗಲಿಲ್ಲ. ಬಹುಶಃ ಅವನು ಕೇಳಲು ಬಯಸದಿರಬಹುದು, ಆದರೆ ಅವನು ನೋಡುತ್ತಿರುವುದನ್ನು ಅವನ ಕಣ್ಣುಗಳು ಸತ್ಯವೆಂದು ಒಪ್ಪಿಕೊಂಡಿದ್ದವು. ಶೀತಲ್ ಯಾವಾಗಲೂ ಅಶ್ವಿನನ್ನ ಮೀಟ್ ಮಾಡಲು ಕರೆದುಕೊಂಡು ಹೋದಾಗಲೆಲ್ಲ ತಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ಲು. ಬಂದರೂ ಸಹ ಅವಳ ಕಣ್ಣುಗಳು ನೆಲ ನೋಡ್ತಾ ಇದ್ವು. ಅವನಿಗೆ ತಿಳಿದ ಮಟ್ಟಿಗೆ ಅವನ ಎದುರಿಗೆ ಅವಳು ಒಂದು ಸಾರಿನೂ ಅಶ್ವಿನ್ ಜೊತೆ ಮಾತಾಡಿರಲಿಲ್ಲ. ಹಾಗೆಯೇ ಅಶ್ವಿನ್ ಕೂಡ. ಆದರೆ ವಿಶ್ವಾಸ್ಗೆ ಅಶ್ವಿನ್ ಶೀತಲ್ ಕಡೆ ನೋಡ್ತಿರೋದನ್ನ ಸಹಿಸೋಕ್ಕಾಗಲಿಲ್ಲ. ಯಾಕಂದರೆ ಶೀತಲ್ ಈಗ ಅವನವಳಾಗಿದ್ಲು. ತನ್ನ ಕಣ್ಮುಂದೆನೇ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದ ಅಶ್ವಿನ್ ಮೇಲೆ ಇನ್ನಿಲ್ಲದ ಕೋಪ ಬರೋಕ್ಕೆ ಶುರುವಾಯಿತು. ಅವನು ಕೂಡ ಮನುಷ್ಯ. ಹೀಗೆಲ್ಲ ನಡೆದ ಮೇಲೆ ಅವನು ಕೂಡ ಏನನ್ನು ಮಾಡಬಲ್ಲವನು? ಜೀವನದ ಕಹಿ ಸತ್ಯ ಅವನ ಮುಂದೆ ಇತ್ತು. ಕಣ್ಣು ತೆರೆದ ವಿಶ್ವಾಸ್ ಹತ್ತಿರ ಇಟ್ಟಿದ್ದ ಶಾಂಪೇನ್ ಗ್ಲಾಸನ್ನು ಒಂದೇ ಗುಟುಕಿಗೆ ಮುಗಿಸಿದನು. ಪಕ್ಕದಲ್ಲಿ ಕುಳಿತಿದ್ದ ಯಾರಿಗೂ ಏನೂ ಅರ್ಥವಾಗಲಿಲ್ಲ. ಆದರೆ ವಿಶ್ವಾಸ್ ಅದು ಒಂದೇ ಗ್ಲಾಸಿಗೆ ನಿಲ್ಲದೆ ಎದುರಿಗೆ ಇಟ್ಟಿದ್ದ ಬಾಟಲಿಯಿಂದ ಸುರಿದುಕೊಂಡು 3 ಬಾರಿ ಹಿಂದೆಯೇ ಕುಡಿದ. ಈ ಬಾರಿ ಎಲ್ಲರ ಕಣ್ಣುಗಳು ವಿಶ್ವಾಸ್ ಮೇಲಿದ್ದವು. ವಿಶ್ವಾಸ್ ನಿರಂತರವಾಗಿ ಕುಡಿಯುತ್ತಿರುವುದನ್ನು ನೋಡಿದ ಶೀತಲ್, ಜಾಸ್ತಿ ಕುಡಿತಾ ಇದೆಯಾ ಎಂದಳು. ವಿಶ್ವಾಸ್, ಹೌದು, ನಾನು ಅಷ್ಟು ಸುಲಭವಾಗಿ ಇಷ್ಟೊಂದೆಲ್ಲ ಕುಡಿಯೋನಲ್ಲ. ಆದರೆ ಕೈಯಲ್ಲಿ ಇದ್ದ ಗ್ಲಾಸ್ ಮೇಲೆ ಅವನ ಹಿಡಿತ ಬಿಗಿಯಾಯಿತು. ಅಪಾಯದ ಮುನ್ಸೂಚನೆ ಕಾಣಿಸಿದಾಗ ಹೋಗೋಣ್ವಾ ಎಂದಳು ಶೀತಲ್. ವಿಶ್ವಾಸ್, ಯಾಕೆ? ಅವಳನ್ನು ದುರುಗುಟ್ಟಿ ನೋಡುತ್ತಾ ಕೇಳಿದ. ಚಿಕ್ಕಪ್ಪ ಬರೋದಕ್ಕೂ ಮೊದಲು ನಾವು ಮನೆ ಸೇರ್ಕೊಳ್ಬೇಕು ಅಂಜುತ್ತಾ ಹೇಳಿದಳು. ವಿಶ್ವಾಸ್ ನಿಧಾನವಾಗಿ, ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ. ನೀನು ನಿನ್ನ ಮದುವೆ ಆಗೋ ಹುಡುಗನ ಜೊತೆ ಇದೆಯಾ, ಬೇರೆಯವನ ಜೊತೆ ಅಲ್ಲ, ತುಸು ದನಿ ಏರಿಸಿ ಹೇಳಿದ. ಈ ಬಾರಿ ವಿಶ್ವಾಸ್ ಮಾತುಗಳನ್ನು ಕೇಳಿದ ಶೀತಲ್ ಕಣ್ಣುಗಳಲ್ಲಿ ನೀರಾಡಿದವು. ಮರುಕ್ಷಣವೇ ಶೀತಲ್, ಈಗ ಹೋಗೋಣ ಎಂದಳು. ವಿಶ್ವಾಸ್ ಸ್ವಲ್ಪ ಜೋರಾಗಿ, ವೇಟ್ ಶೀತಲ್, ಹೇಗಾದರೂ ನಾವು ಜಾಸ್ತಿ ಎಲ್ಲೂ ಓಡಾಡೇ ಇಲ್ಲ, ಈಗ ಇಲ್ಲಿಗೆ ಬಂದಿದ್ದೀವಿ, ಇಬ್ಬರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಎಂದ. ಶೀತಲ್ ತಕ್ಷಣ ವಿಶ್ವಾಸ್ ಕಡೆಗೆ ಬಾಗಿ, ಪ್ಲೀಸ್ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ಕೇಳಿಕೊಂಡಳು. ವಿಶ್ವಾಸ್ ವ್ಯಂಗ್ಯವಾಗಿ ನಗುತ್ತಾ, ನನ್ನ ಹೃದಯ ಹೊಡೆದೋಗಿದೆ, ಇಲ್ಲಿ ಸೀನ್ ಕ್ರಿಯೇಟ್ ಆಗೇ ಆಗುತ್ತೆ ಎಂದ. ಶೀತಲ್ ಆಳವಾದ ಉಸಿರು ಬಿಡುತ್ತಾ, ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಬೇಡಿಕೊಂಡಳು. ವಿಶ್ವಾಸ್, ಯಾಕಿಷ್ಟೊಂದು ನರ್ವಸ್ ಆಗ್ತಾ ಇದೆಯಾ? ಹುಬ್ಬುಗಳನ್ನು ಮೇಲೆತ್ತಿ ಕೇಳಿದ. ಶೀತಲ್, ಯಾಕಂದರೆ ಇಲ್ಲೇನಾದರೂ ಸೀನ್ ಕ್ರಿಯೇಟ್ ಆದರೆ ಆ ಆಪದನೆ ನನ್ನ ಮೇಲೆ ಬರುತ್ತೆ, ನಾನು ಇನ್ನು ಮುಂದೆ ಅದನ್ನೆಲ್ಲ ಸಹಿಸಲ್ಲ ಎಂದಳು. ಅಷ್ಟರಲ್ಲಿ ಅಲ್ಲೇ ಹತ್ತಿರದಲ್ಲಿ ಕುಳಿತಿದ್ದ ನಿತಾರ, ಏನಾದರೂ ಪ್ರಾಬ್ಲಮ್ ಆಯಿತಾ ಎಂದು ಕೇಳಿದಳು. ಶೀತಲ್ ನಗುತ್ತಾ, ಇಲ್ಲ, ನಾವು ಇಲ್ಲಿಂದ ಹೋಗೋಣ ಅಂತ ಮಾತಾಡ್ತಾ ಇದ್ವಿ ಎಂದಳು. ನಿತಾರ, ಈಗಲೇ ಯಾಕೆ, ಈಗಿನ್ನೂ 12 ಗಂಟೆ ಅಷ್ಟೇ ಎಂದಳು. ನಗುತ್ತಾ ವಿಶ್ವಾಸ್ ಕಣ್ಣು ಮುಚ್ಚಿಕೊಂಡ. ಮುಂದೆ ಕುಳಿತಿದ್ದ ಅಶ್ವಿನ್ ಅವನ ಮುಖಭಾವಗಳನ್ನು ಗಮನಿಸಲು ಶುರು ಮಾಡಿದ. ಶೀತಲ್, ಇಲ್ಲ, ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕಾಯ್ತಾ ಇರ್ತಾರೆ, ಅದಕ್ಕೋಸ್ಕರ ಎಂದಳು. ಅಶ್ವಿನ್ ಕಣ್ಣುಗಳು ಮತ್ತೊಮ್ಮೆ ಶೀತಲ್ ಮೇಲೆ ಬಿದ್ದ ತಕ್ಷಣ ವಿಶ್ವಾಸ್ ಕುಳಿತಲ್ಲಿಂದ ಮೇಲೆ ಎದ್ದ. ಶೀತಲ್, ಮತ್ತೊಮ್ಮೆ ಸಿಗೋಣ ಎಂದು ಎದ್ದು ನಿಂತಳು. ಅಶ್ವಿನ್ನ ಕಣ್ಣುಗಳು ವಿಶ್ವಾಸ್ ಮೇಲೆ ಬಿದ್ದ ತಕ್ಷಣ ವಿಶ್ವಾಸ್ ತನ್ನ ಕೈಗಳನ್ನು ಜೋಡಿಸಿ, ಸರಿ ಮಿಸ್ಟರ್ ಅಶ್ವಿನ್, ಸಿಗೋಣ ಎಂದು ಹೇಳಿ ಮುಂದೆ ಸಾಗಿದನು. ಶೀತಲ್ ನಗುತ್ತಾ ಅವರನ್ನೆಲ್ಲ ಒಮ್ಮೆ ನೋಡಿ ವಿಶ್ವಾಸ್ನನ್ನು ಹಿಂಬಾಲಿಸಿದಳು. ಏನೋ ವಿಚಿತ್ರ ಸಂಭವಿಸಿದೆ ಎಂಬುದು ಅಲ್ಲಿದ್ದವರಲ್ಲಿ ಕೆಲವರ ಗಮನಕ್ಕೆ ಬಂದಿತ್ತು. ಇದನ್ನು ಗ್ರಹಿಸಿದ್ದ ಅಶ್ವಿನ್ ಮತ್ತು ನಿತಾರ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅಶ್ವಿನ್, ಯಾರಾದರೂ ಏನಾದರೂ ಹೇಳಿದ್ರಾ? ಅಲ್ಲಿದ್ದವರನ್ನೆಲ್ಲ ಕೇಳಿದ. ಆದಿ ಮತ್ತು ಪೂರ್ವ ಒಟ್ಟಿಗೆ ಇಲ್ಲ ಎಂದರು. ಅಶ್ವಿನ್ ತಕ್ಷಣ ಅಲ್ಲಿಂದ ಎದ್ದು ಹೊರಗೆ ನಡೆದನು. ಅಶ್ವಿನ್ ಹೋಗುವುದನ್ನು ನೋಡಿ ನಿತಾರ ಕೂಡ ಮೇಲೆದ್ದಳು. ಆದಿ, ಏನ್ರೋ ಆಯಿತು ಎಂದು ಕೇಳಿದ. ಆದರೆ ಇಬ್ಬರೂ ಉತ್ತರಿಸಲಿಲ್ಲ. ಹೊರಗೆ ವಿಶ್ವಾಸ್ ಕೋಪದಿಂದ ಹೆಜ್ಜೆ ಹಾಕುತ್ತಿದ್ದ. ಶೀತಲ್ ಅವನನ್ನ ಹಿಂಬಾಲಿಸ್ತಾ ಇದ್ಲು. ಪಾರ್ಕಿಂಗ್ ಕಡೆ ಹೋಗುತ್ತಿದ್ದ ವಿಶ್ವಾಸ್ ಹಿಂದೆಯೇ ಶೀತಲ್ ಹೋದಾಗ ವಿಶ್ವಾಸ್ ಕೋಪದಿಂದ ಹಿಂದಕ್ಕೆ ತಿರುಗಿದ. ಅವಳು ನೀನೇ ಅಲ್ವಾ? ಅವನ ಕಣ್ಣುಗಳು ಕೆಂಪಾಗಿದ್ದವು. ಶೀತಲ್, ವಿಶ್ವಾಸ್ ನೊಂದು ಆತಂಕದಿಂದ ಅವನೆಡೆಗೆ ನೋಡಿದಳು. ವಿಶ್ವಾಸ್, ನೀನು ತಪ್ಪು ಮಾಡಿದೆ ಅಲ್ವಾ? ಹೌದು, ನೀನು ನನಗೆ ಮೋಸ ಮಾಡಿದೆ ಕೂಗಿದ. ಶೀತಲ್ ತನ್ನ ಸುತ್ತಲೂ ತುಂಬ ಕೆಟ್ಟ ಸಮಯಗಳನ್ನು ನೋಡಿದ್ದಳು.
ವಿಶ್ವಾಸ್ನ ಮಾತುಗಳು ಅವಳಿಗೆ ಹೆಚ್ಚು ನೋವುಂಟು ಮಾಡಲಿಲ್ಲ, ಆದರೆ ಅವಳಿಗೆ ನೋವಾಗಿತ್ತು. ಶೀತಲ್ ಮೌನವಾಗಿದ್ದಳು. ವಿಶ್ವಾಸ್ ಹೇಳು, ದನಿ ಎತ್ತರಿಸಿದ. ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ನಾನು ನಿನಗೆ ಮೋಸ ಮಾಡಲಿಲ್ಲ ಎಂದಳು. ವಿಶ್ವಾಸ್ ಕೋಪದಿಂದ ಅವಳ ಮುಂದೆ ಬಂದು, ಎಸ್, ನೀನು ನನಗೆ ಮೋಸ ಮಾಡಲಿಲ್ಲ. ನೀನು ನನಗೆ ಹೇಳೋದಕ್ಕೆ ಅಂತ ಬಂದೆ, ಆದರೆ ನಾನೇ ನಿನ್ನ ಮಾತನ್ನ ಕೇಳಲಿಲ್ಲ ಎಂದ. ಶೀತಲ್ ತನ್ನ ಒಣಗಿದ ಗಂಟಲನ್ನು ಸರಿಪಡಿಸಿಕೊಂಡು ಹುಗುಳು ನುಂಗುತ್ತಾ ವಿಶ್ವಾಸ್ ಬಳಿಗೆ ಹೋಗಿ, ಮನೆಗೆ ಹೋಗಿ ಮಾತಾಡೋಣ ಎಂದಳು. ಮರುಕ್ಷಣವೇ ವಿಶ್ವಾಸ್ ಕೈ ಅಡ್ಡ ಹಿಡಿದು ಅವಳ ಮಾತನ್ನು ತಡೆದನು. ಅವನು ಶೀತಲ್ ಕೈ ಹಿಡಿದು ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡನು. ಅವನು ಏನನ್ನೋ ಹೇಳಲು ಹೊರಟಿದ್ದ. ಶೀತಲ್, ಇಲ್ಲಿಂದ ಹೊರಡೋಣ, ಆಮೇಲೆ ನೀನು ನನಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನ ಹೇಳು, ಈಗಿಲ್ ಬೇಡ, ಅವನಿಂದ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಹೇಳಿದಳು. ವಿಶ್ವಾಸ್, ಹೋ, ನೀನು ಅವನ ಬಗ್ಗೆ ಥಿಂಕ್ ಮಾಡ್ತಾ ಇದೀಯಾ? ಯಾಕೆ, ಅವನಿನನ್ನು ಹೀಗೆ ನೋಡಿದ್ರೆ ಅವನಿಗೆ ನೋವಾಗುತ್ತಾ? ಕೋಪದಲ್ಲಿ ಕೇಳಿದ. ಶೀತಲ್, ನೀನು ನನ್ನನ್ನು ಹೀಗೆ ನೋಡಿದಾಗ ನೋವು ಅನುಭವಿಸ್ತಾ ಇದೆಯಾ ವಿಶ್ವಾಸ್? ಮೆಲುವಾಗಿ ಹೇಳಿದಳು. ವಿಶ್ವಾಸ್, ಮೊದಲು ದಿನದಿಂದ ನಾನು ನಿನ್ನ ಪ್ರೀತಿಸ್ತಾ ಇದ್ದೆ ಅಂತ ನಿನಗೆ ಗೊತ್ತಿತ್ತು. ಶೀತಲ್, ನಾನು ನಿನ್ನ ಪ್ರೀತಿನ ಪ್ರಶ್ನಿಸೋದೇ ಇಲ್ಲ ವಿಶ್ವಾಸ್. ವಿಶ್ವಾಸ್, ಆದರೆ ಅವನ ಪ್ರೀತಿನ? ಶೀತಲ್, ವಿಶ್ವಾಸ್, ನಮ್ಮ ಮದುವೆ ಮುಂದಿನ ತಿಂಗಳು, ನೀನು ಇದನ್ನು ಮೈಂಡಲ್ಲಿಡು. ವಿಶ್ವಾಸ್, ಶೀತಲ್, ನೋಡು, ನಾನು ಒಳ್ಳೆಯವನಲ್ಲ. ನೀನನ್ನು ಯಾರಿಗೂ ಬಿಟ್ಕೊಡೋಕ್ಕೆ ನಾನು ರೆಡಿ ಇಲ್ಲ. ನೀನು ನನ್ನೋಳು ಮಾತ್ರ. ಅಷ್ಟರಲ್ಲಿ ನಿತಾರ ಅಶ್ವಿನ್ ಜೊತೆ ಅಲ್ಲಿಗೆ ಬಂದಳು. ಶೀತಲ್ ಎಂದು ಅವಳನ್ನು ಕರೆದಳು. ವಿಶ್ವಾಸ್ಗೆ ಅವನು ಶೀತಲಾಳ ಕೈಯನ್ನು ಬಿಗಿಯಾಗಿ ಹಿಡಿದಿರುವುದು ಅವನ ಅರಿವಿಗೆ ಇರಲಿಲ್ಲ. ಶೀತಲ್ ವಿಶ್ವಾಸ್ನಿಂದ ದೂರ ಹೋಗಲು ಪ್ರಯತ್ನಿಸಿದಾಗ ವಿಶ್ವಾಸ್ ಶೀತಲ್ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದ. ಸುತ್ತಮುತ್ತ ಇದ್ದ ಕೆಲವು ಜನರು ಅವರನ್ನೇ ಗಮನಿಸುತ್ತಿದ್ದರು. ಶೀತಲ್ ಸುತ್ತಲೂ ನೋಡಿ ತುಂಬಿದ ಕಂಗಳಿಂದ ವಿಶ್ವಾಸ್ ಪ್ಲೀಸ್ ಬೇಡಿಕೊಂಡಳು. ಮರುಕ್ಷಣವೇ ವಿಶ್ವಾಸ್ ಅಶ್ವಿನ್ನನ್ನು ಅಲ್ಲಿ ನೋಡಿ ಶೀತಲ್ ಕೈ ಹಿಡಿದುಕೊಂಡೇ ಮುಂದಕ್ಕೆ ಸಾಗಿದ. ಅಶ್ವಿನ್ ನಿತಾರ ಹಿಂದೆ ಬರುತ್ತಿದ್ದವನು ವಿಶ್ವಾಸ್ ಎಂದು ಕರೆದ. ಶೀತಲ್, ದಯವಿಟ್ಟು ನೀವು ಹೋಗಿ, ನಾನು ನೋಡ್ಕೊಳ್ತೀನಿ ಎಂದಳು. ಆದರೆ ಅವಳ ಮುಖದ ಮೇಲಿದ್ದ ನೋವು ಅಶ್ವಿನ್ ಚಿತ್ತವನ್ನು ಹಾಳು ಮಾಡಿತ್ತು. ಮರುಕ್ಷಣವೇ ಕೋಪದಿಂದ ಗಟ್ಟಿಯಾಗಿ ವಿಶ್ವಾಸ್ನ ಕೈಯನ್ನು ಶೀತಲ್ ಕೈಯಿಂದ ಬಿಡಿಸಿದ. ವಿಶ್ವಾಸ್ ಕೋಪದಿಂದ ಅಶ್ವಿನ್ ಕಡೆಗೆ ನೋಡಿ ಬೆರಳು ತೋರುತ್ತಾ, ಅವಳು ನನ್ನ ಹೆಂಡತಿ ಆಗೋಳು ಎಂದ. ಅಶ್ವಿನ್, ಹೌದು, ಅವ್ರು ನಿಮ್ಮ ಹೆಂಡತಿ ಆಗೋರೆ, ಆದರೆ ಈ ದುರ್ವರ್ತನೆ ಬೇಡ ಎಂದ. ವಿಶ್ವಾಸ್, ಹೋ, ನೀತಿ ಪಾಠ ಹೇಳೋಕೆ ಬಂದ್ಯಾ? ನೀನೇನು ಮಾಡಿದೆ? ಕುಟುಕಿದವನು ಅವನ ಕಾಲರ್ ಹಿಡಿದ. ನಿತಾರ ಅವರ ಕಡೆಗೆ ಸಾಗಲು ಮುಂದಾದಾಗ ಶೀತಲ್ ಅವಳನ್ನು ಅಲ್ಲೇ ತಡೆದು, ನಿತಾರ, ನೀನು ಹೋಗ್ಬೇಡ ಎಂದು ಹೇಳಿ ತಕ್ಷಣ ಅಶ್ವಿನ್ ಕಡೆಗೆ ತೆರಳಿ ವಿಶ್ವಾಸ್ನನ್ನು ದೂರಕ್ಕೆ ಸರಿಸಲು ಯತ್ನಿಸಿದಳು. ವಿಶ್ವಾಸ್, ಪ್ಲೀಸ್ ನನ್ನನ್ನು ಬಿಡು, ಕೋಪ ಅದುಮಿಟ್ಟು ಕೇಳಿದ. ವಿಶ್ವಾಸ್, ನೀನು ಹೇಳಿ ನಿನ್ನ ಕುಟುಂಬಕ್ಕೋಸ್ಕರ ಪ್ರೀತಿಸಿದವಳನ್ನೇ ದೂರ ಮಾಡಿದೆ ನೀನು, ವ್ಯಂಗ್ಯವಾಡಿದ. ಇಬ್ಬರು ಜಗಳಕ್ಕೆ ಬಿದ್ದರು. ಅದನ್ನು ನೋಡಿದ ಶೀತಲ್, ದಯವಿಟ್ಟು ನೀವಿಬ್ರು ಸುಮ್ಮನೆ ಇರ್ತೀರಾ ಎಂದು ಜೋರಾಗಿ ಹೇಳಿ ಬಿಕ್ಕಿದಳು. ಮರುಕ್ಷಣವೇ ಇಬ್ಬರ ನಡುವಿನ ಹಿಡಿತ ಸಡಿಲವಾಯಿತು. ಆದರೆ ಅಶ್ವಿನ್ ಕೋಪದಿಂದ ವಿಶ್ವಾಸ್ಗೆ ಗುದ್ದಿದ. ಇದನ್ನು ನೋಡಿದ ಶೀತಲ್ ಕೋಪದಿಂದ ಅಶ್ವಿನ್ನನ್ನು ದೂರ ತಳ್ಳಿದಳು. ನೀನು ನನ್ನ ಜೀವನದಲ್ಲಿ ಮತ್ತೆ ಮತ್ತೆ ಯಾಕೆ ಬರ್ತಾ ಇದೆಯಾ? ಯಾಕೆ? ನೀನೀಗ ಎಲ್ಲನೂ ಕಳ್ಕೊಂಡಿದ್ಯಾ? ನಿನಗೆ ಅರ್ಥ ಆಗ್ತಾ ಇಲ್ವಾ? ಜೋರಾಗಿ ಬಿಕ್ಕಿದಳು. ಅಶ್ವಿನ್ ಕೋಪದಿಂದ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ಹೌದು, ನಾನೆಲ್ಲನೂ ಕಳ್ಕೊಂಡಿದ್ದೀನಿ. ನನಗೇನು ನಿನ್ನ ಜೀವನಕ್ಕೆ ಬರೋ ಆಸೆ ಇಲ್ಲ. ಆದರೆ ಯಾರಾದರೂ ನನ್ನ ಕಣ್ಮುಂದೆ ನಿನಗೆ ನೋವು ಮಾಡಿದ್ರೆ ನಾನು ಸಹಿಸೋದಿಲ್ಲ. ಹಲ್ಲು ಕಡೆದ. ಸಹಿಸಲ್ಲ ಅಂದರೆ ಏನು ಮಾಡ್ತೀಯಾ? ಹೌದು, ನೀನೇನು ಮಾಡಬೇಕಾಗಿಲ್ಲ. ಯಾಕಂದರೆ ನನ್ನ ಪರವಾಗಿ ಹೋರಾಡು ಅಂತ ನಾನು ನಿನಗೆ ಹೇಳಲಿಲ್ಲ. ಆ ಹಕ್ಕು ಕೂಡ ನಿನಗಿಲ್ಲ. ಅರ್ಥ ಆಯ್ತಾ? ಕನರಿದಳು. ನಿತಾರ ಶೀತಲ್ ಅವಳನ್ನು ತಡೆಯುವ ಪ್ರಯತ್ನ ಮಾಡಿದಳು. ಶೀತಲ್, ಪ್ಲೀಸ್ ನಿತಾರ, ನನಗೆ ಮಾತಾಡೋಕೆ ಬಿಡು. ನೀನು ನನ್ನನ್ನು ಮೂವ್ ಆನ್ ಆಗೋಕೆ ಹೇಳಿದೆ, ಬಿಡುಗಡೆ ಬೇಕು ಅಂದೆ, ನಾನು ಅದನ್ನು ಕೊಟ್ಟೆ. ಈಗ ನೀನು ನನ್ನ ಸಮಸ್ಯೆಗಳನ್ನ ಯಾಕೆ ಹೆಚ್ಚು ಮಾಡ್ತಾ ಇದೆಯಾ? ಅಲ್ಲಿ ನೋಡು, ಅಲ್ಲಿ ನಿನ್ನ ಮಗಳಿದ್ದಾಳೆ. ಹೌದು, ಅವಳು ನಿನ್ನ ಮಗಳು. ಅವಳ ಹತ್ರ ಹೋಗು, ಅವಳ ಜೊತೆ ಬದುಕು. ಆದರೆ ಶೀತಲ್,
ಶೀತಲ್, ನೀನು ಏನೂ ಅಲ್ಲ, ಏನೂ ಅಲ್ಲ, ಅರ್ಥ ಆಯ್ತಾ? ಏನೂ ಅಲ್ಲ. ಹೀಗೆ ಹೇಳುತ್ತಾ ಶೀತಲ್ ಹೋಗಿ ವಿಶ್ವಾಸ್ ಕಾರಿನಲ್ಲಿ ಕುಳಿತಳು. ಅವಳಿಂದ 4 ಹೆಜ್ಜೆ ದೂರದಲ್ಲಿ ನಿಂತು ಇಲ್ಲಿಯವರೆಗೆ ಎಲ್ಲವನ್ನು ಕೇಳುತ್ತಿದ್ದ ವಿಶ್ವಾಸ್ ಶೀತಲ್ ಕಾರು ಏರಿದ ತಕ್ಷಣ ಅಶ್ವಿನ್ನತ್ತ ದೃಷ್ಟಿ ಹಾಯಿಸಿ ಕಾರಿನ ಕಡೆಗೆ ನಡೆದನು. ವಿಶ್ವಾಸ್ ಅಶ್ವಿನ್ನ ಮುಂದೆ ಕಾರನ್ನು ಸ್ಟಾರ್ಟ್ ಮಾಡಿ ಮುಂದಕ್ಕೆ ಸಾಗಿದನು. ಕಾರು ಮುಂದಕ್ಕೆ ಚಲಿಸಲು ಶುರು ಮಾಡಿದಾಗ ಸುಮಂಗಲ ಮತ್ತು ಪೂರ್ವ ಸೇರಿದಂತೆ ಎಲ್ಲರೂ ಅಲ್ಲಿಗೆ ಧಾವಿಸಿ ಬಂದರು. ಪುಟಾಣಿ ಆನ್ಯ ಕೂಡ ಅಜ್ಜಿಯ ಮಡಿಲೇರಿ ಅಲ್ಲಿಗೆ ಬಂದಿದ್ದಳು. ಅಶ್ವಿನ್ ಇನ್ನೂ ಅಲ್ಲೇ ನಿಂತಿದ್ದ. ಸ್ವತಃ ಅಳುತ್ತಾ ನಿಂತಿದ್ದ ನಿತಾರಾಗೆ ಏನು ಮಾಡಬೇಕೆಂದು ಅಥವಾ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೆಂದು ಅರ್ಥನೇ ಆಗಲಿಲ್ಲ. ಆದಿ ತಕ್ಷಣ ನಿತಾರಾಳ ಬಳಿಗೆ ಬಂದ. ಅವನು ನಿತಾರಾಳನ್ನು ತಬ್ಬಿಕೊಂಡ ತಕ್ಷಣ ಅವಳು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು. ಆದಿ ಅವಳನ್ನು ಸಮಾಧಾನಿಸಿದ. ಅಶ್ವಿನ್ ಇನ್ನೂ ಅಲ್ಲೇ ನಿಂತಿದ್ದ. ಆನ್ಯಾಳನ್ನು ಆಯಾ ಕೈಗೆ ಕೊಟ್ಟ ಸುಮಂಗಲ ಅಶ್ವಿನ್ ಕಡೆಗೆ ನಡೆದು ಅವನ ತೋಳನ್ನು ಹಿಡಿದು ಸಮಾಧಾನಿಸುತ್ತಾ ಒಳಗ್ ಬಾ ಎಂದು ಕರೆದರು. ಅಶ್ವಿನ್ ತನ್ನ ಕಣ್ಣುಗಳನ್ನು ಒರೆಸಿಕೊಂಡನು. ಆದರೆ ಆ ನೀರು ನಿಲ್ಲುವ ಸೂಚನೆ ಕಾಣಲಿಲ್ಲ. ಆದಿ ನಿತಾರಾಳನ್ನು ಕರೆದುಕೊಂಡು ಪಕ್ಕಕ್ಕೆ ಹೋದನು. ಅಶ್ವಿನ್ ಅಲ್ಲೇ ನಿಂತಿರುವುದನ್ನು ನೋಡಿ ಪೂರ್ವ, ಕುಶ್ ಮತ್ತು ಸೌರವ್ ಅವನ ಬಳಿಗೆ ಹೋದರು. ಹಸೀನಾ, ಇಶಾನಿ ಮತ್ತು ಅಂಚಲ್ ಅಲ್ಲಿ ನಿಂತಿದ್ದ ಜನರನ್ನು ಒಳಗೆ ಹೋಗುವಂತೆ ಹೇಳುತ್ತಿದ್ದರು. ಸುಮಂಗಲಾರ ಒದ್ದೆಯಾದ ಕಣ್ಣುಗಳನ್ನು ನೋಡಿದ ಸೌರವ್, ಆಂಟಿ ನೀವು ಒಳಗೋಗಿ, ನಾವು ಅವನನ್ನು ಕರ್ಕೊಂಡು ಬರ್ತೀವಿ ಎಂದ. ಸುಮಂಗಲ ಮಗನತ್ತ ನೋಡುತ್ತಾ ಸೆರಗನ್ನು ಬಾಯಿಗೆ ಅಡ್ಡ ಹಿಡಿದು ಅಲ್ಲಿಂದ ಅಳುತ್ತಾ ಹೊರಟು ಹೋದರು. ಸೌರವ್ ಅಶ್ವಿನ್ನ ಮುಂದೆ ಬಂದು ಒಳಗೋಗೋಣ ಬಾ ಎಂದು ಕರೆದ. ಅಶ್ವಿನ್ ಏನು ಮಾತನಾಡಲಿಲ್ಲ. ನಿಂತಿದ್ದ ಸ್ಥಳದಿಂದ ಕದಲಲೂ ಇಲ್ಲ. ಸೌರವ್, ನೀನು ಕೇಳಿಸ್ತಿದ್ಯಾ ಅಥವಾ ಇಲ್ವಾ ಬೇಸರದಲ್ಲಿ ಕೇಳಿದ. ಅಶ್ವಿನ್ ಇನ್ನೂ ಹಾಗೆಯೇ ಇದ್ದ. ಮರುಕ್ಷಣವೇ ಸೌರವ್ ಅಶ್ವಿನನ್ನ ಅಪ್ಪಿಕೊಂಡ. ಅವಳಿಗೆ ಉಸಿರುಗಟ್ಟಿದಂತೆ ಆಗುತ್ತಿತ್ತು. ಕಾರಿನ ಕಿಟಕಿ ತೆರೆದೇ ಇತ್ತು. ಶೀತಲ್ ಕಾರಿನ ಹೊರಗೆ ನೋಡುತ್ತಲೇ ಇದ್ದಳು. ವಿಶ್ವಾಸ್ ಕೆಲವೊಮ್ಮೆ ಶೀತಲ್ ಕಡೆಗೆ ಮತ್ತೊಮ್ಮೆ ಮುಂದಕ್ಕೆ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ. ಶೀಘ್ರದಲ್ಲೇ ಕಾರು ಶೀತಲ್ ಮನೆಯ ಹೊರಗೆ ಬಂದು ನಿಂತಿತು. ಸ್ಪೀಡಾಗಿ ಡ್ರೈವ್ ಮಾಡಿಕೊಂಡು ಬಂದಿದ್ದ ವಿಶ್ವಾಸ್. ಶೀತಲ್ ಕಾರಿನ ಡೋರ್ ಓಪನ್ ಮಾಡಿ ಹೊರಗೆ ಬಂದಳು. ವಿಶ್ವಾಸ್ ಕೂಡ ಅವಳೊಂದಿಗೆ ಕೆಳಗಿಳಿದು ಬಂದ. ಒಂದೆರಡು ದಿನಗಳ ನಂತರ ಶೀತಲ್ ಅವರ ಮನೆಯನ್ನು ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸಲಾಗುತ್ತಿತ್ತು. ಅದೇ ರೂಮಿನಲ್ಲಿ ಇದ್ದ ಶೀತಲ್ ತನ್ನ ಮದುವೆಯ ಉಡುಗೆಯನ್ನು ತೊಟ್ಟು ಅದರ ಅಳತೆಯೆಲ್ಲ ಸರಿದೆಯೇ ಎಂದು ಚೆಕ್ ಮಾಡುತ್ತಿದ್ದಳು. ಸುಜಾತ ರೂಮಿನ ಒಳಗೆ ಬಂದರು. ವಿಶ್ವಾಸ್ನ ತಾಯಿ ಹತ್ರ ಒಮ್ಮೆ ಮಾತಾಡು, ಅವರು ಒಡವೆಗಳ ಬಗ್ಗೆ ಏನೇನೋ ಹೇಳ್ತಿದ್ದಾರೆ ಎಂದರು. ಶೀತಲ್, ನಾನು ಅಮ್ಮನ ಒಡವೆಗಳನ್ನ ಮಾತ್ರ ಹಾಕೊಳ್ತೀನಿ ಚಿಕ್ಕಮ್ಮ, ನೀವು ಅವ್ರ ಹತ್ರ ಹೀಗೆ ಮಾತಾಡಿ ಎಂದಳು. ಸುಜಾತ, ಹಾಗಲ್ಲ ಪುಟ್ಟ, ನೀನು ಗೊತ್ತಾ, ಸಂಪ್ರದಾಯದ ಪ್ರಕಾರ ಅವ್ರ ಮನೆ ಒಡವೆಗಳನ್ನ ಸ್ವಲ್ಪ ನೀನು ಹಾಕೋಬೇಕು ಎಂದರು. ಶೀತಲ್, ನಾನು ಹಾಕೊಳ್ತೀನಿ ಚಿಕ್ಕಮ್ಮ, ಆದರೆ ನನಗೆ ಅಮ್ಮನ ಒಡವೆಗಳನ್ನು ಹಾಕೊಳ್ಳೋ ಆಸೆ ಇದೆ ಎಂದಳು. ಲೆಹಂಗಾದಲ್ಲಿ ನಿಂತಿರುವ ಶೀತಲಾಳನ್ನು ನೋಡಿದ ಸುಜಾತ, ನೋಡು ಪುಟ್ಟ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಎಂದರು. ಶೀತಲ್, ಚಿಕ್ಕಮ್ಮ, ಈಗ ಸ್ವಲ್ಪ ಅಡ್ಜಸ್ಟ್ ಅಂತೀರಾ, ಹೀಗೆ ಸ್ವಲ್ಪ ಸ್ವಲ್ಪವೇ ನಡೀತಾ ಇರುತ್ತೆ. ಆಮೇಲೆ ನಾನು ನನ್ನ ಇಡೀ ಜೀವನನ ಹೊಂದಾಣಿಕೆಯಲ್ಲೇ ಕಳಿಬೇಕಾಗುತ್ತೆ ಎಂದಳು. ಈ ಬಾರಿ ಸುಜಾತ ಮೌನವಾದರು. ಶೀತಲ್, ಅಳತೆ ಎಲ್ಲ ಸರಿಯಾಗಿದೆ, ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಎಂದು ಹೇಳಿ ಅವಳು ಇನ್ನೊಂದು ರೂಮಿನತ್ತ ಹೋದಳು. ಯಾವಾಗಲೂ ನಾವು ಯೋಚಿಸಿದಂತೆ ವಿಷಯಗಳು ನಡೆಯುವುದು ಅನಿವಾರ್ಯವಲ್ಲ. ಆಗಾಗ್ಗೆ ನಾವು ನಮ್ಮ ಜೀವನದಲ್ಲಿ ಕೆಲವು ಕಹಿ ನಿರ್ಧಾರಗಳನ್ನು ಸಂದರ್ಭಗಳಿಂದಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಆ ಕಹಿ ನಿರ್ಧಾರಗಳಿಂದ ಎಲ್ಲರೂ ಸಂತೋಷವಾಗಿ ಇರುವುದಲ್ಲ ಎಂದು ನಮಗೆ ತಿಳಿದಿರುತ್ತದೆ. ಆದರೆ ನಾವು ಯೋಚಿಸಿದಂತೆ ವಿಷಯಗಳು ನಡೆಯುವುದು ಅನಿವಾರ್ಯ ಅಲ್ಲ. ಬೇರೆ ಯಾವುದೋ ಮನೆಯಲ್ಲಿ ಸುಮಂಗಲಾರ ಮುಂದೆ ಕುಳಿತಿದ್ದ ಸೌರವ್, ನಾನು ಮಾತಾಡೋದಕ್ಕೆ ಟ್ರೈ ಮಾಡಿದೆ, ಆದರೆ ಅವನಿಗೆ ಮಾತಾಡೋಕೆ ಇಷ್ಟನೇ ಇಲ್ಲ ಎಂದ. ಸುಮಂಗಲ, ಹಾಗಿದ್ರೆ ಶೀತಲ್ ಎಂದು ಕೇಳಿದರು. ಸೌರವ್, ನಾನು ಕಾಲ್ ಮಾಡಿದೆ, ಅವಳು ನನಗೆ ಮದುವೆಗೆ ಇನ್ವೈಟ್ ಮಾಡಿದ್ಲು ಎಂದ. ಸುಮಂಗಲ, ಅವನು ನಾಳೆ ಬೆಳಿಗ್ಗೆನೆ ಹೊರಡ್ತಾ ಇದ್ದಾನೆ ಕಣೋ ಎಂದರು. ಸೌರವ್, ಅವನು ಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ದಾನೆ, ಅದರಿಂದ ತುಂಬ ಟ್ರೈ ಮಾಡಿದ್ರು ಶೀತಲ್ ಮದುವೆ ದಿನ ಅವನಿಲ್ಲಿ ಇರಲ್ಲ ಎಂದ.
ಅಷ್ಟರಲ್ಲಿ ಹೊರಗೆ ಕಾರು ನಿಂತ ಶಬ್ದ ಕೇಳಿಸಿತು. ಸುಮಂಗಲ, ಅವನ ಜೊತೆ ಮಾತಾಡೋಕೆ ಟ್ರೈ ಮಾಡು ಎಂದರು. ಅಶ್ವಿನ್ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವನ ಶರ್ಟ್ ಮೇಲೆ ಇದ್ದ ರಕ್ತದ ಕಲೆಗಳನ್ನು ನೋಡಿ ಸುಮಂಗಲ ಮತ್ತು ಸೌರವ್ ಇಬ್ಬರು ಆತಂಕದಿಂದ ಎದ್ದು ನಿಂತರು. ಏನಾಯ್ತು? ಸೌರವ್ ಆತಂಕದಿಂದ ಕೇಳಿದ. ಅಶ್ವಿನ್, ಭಯ ಪಡಬೇಡಿ, ಈ ರಕ್ತ ಏನು ನಂದಲ್ಲ. ದಾರಿಲಿ ಒಂದು ಹುಡುಗ ಏಟ್ ಮಾಡ್ಕೊಂಡು ಬಿದ್ದಿದ್ದ. ಅವನು ತುಂಬ ಗಾಯ ಆಗಿತ್ತು. ಅವನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಬಿಟ್ಟು ಬಂದೆ. ಆನ್ಯಪುಟ ಮಲಗಿದ್ಲಾ ಕೇಳಿದ. ಸುಮಂಗಲ, ಹೌದು ಎಂದರು. ಅಶ್ವಿನ್ ಸೌರವ್ ಕಡೆಗೆ ನೋಡುತ್ತಾ, ನೀನಿಲ್ಲೇನು ಮಾಡ್ತಾ ಇದೀಯಾ ಎಂದು ಕೇಳಿದ. ಸೌರವ್, ನಾನು ನಿನ್ನ ಜೊತೆ ಏನೋ ಮಾತಾಡಬೇಕಿತ್ತು ಎಂದ. ಅಶ್ವಿನ್ ತನ್ನ ರೂಮ್ ಕಡೆ ನಡೆಯುತ್ತಾ, ಬಾ ಎಂದು ಹೇಳಿ ಮುಂದೆ ಹೋದ. ಸೌರವ್ ಅವನನ್ನು ಹಿಂಬಾಲಿಸಿದ. ಬಾತ್ರೂಮ್ ಬಾಗಿಲು ತೆರೆದು ಕನ್ನಡಿಯ ಮುಂದೆ ನಿಂತು ತನ್ನ ಶರ್ಟ್ ಬಿಚ್ಚಿ ಎಸೆದು ಮುಖಕ್ಕೆ ನೀರು ಎರಚಿಕೊಂಡವನು ಅಲ್ಲೇ ಇದ್ದ ಟವೆಲ್ನಿಂದ ಮುಖವನ್ನು ಒರೆಸುತ್ತಾ ಸೌರವ್ ಮುಂದೆ ಬಂದು ಕುಳಿತ. ನೀನು ನನ್ನ ಜೊತೆ ಏನು ಮಾತಾಡ್ಬೇಕಂದ್ಕೊಂಡಿದ್ಯಾ ಕೇಳಿದ. ಸೌರವ್, ನೀನು ನಾಳೆ ದೆಹಲಿಗೆ ಹೊರಡ್ತಾ ಇದೀಯಾ ಕೇಳಿದ. ಅಶ್ವಿನ್, ಹೌದು ಎಂದ. ಸೌರವ್, ಅಲ್ಲಿಂದ ಯಾವಾಗ ವಾಪಸ್ ಬರ್ತೀಯಾ ಕೇಳಿದ. ಅಶ್ವಿನ್, ನಾನು ಅಲ್ಲಿಂದ ಹೊರಡಬೇಕಾದ್ರೆ 3-4 ದಿನಗಳು ಬೇಕಾಗಬಹುದು ಎಂದ. ಸೌರವ್, ನೀನು ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇದೆಯಾ ಅಲ್ವಾ? ಯಾಕಂದರೆ ಶೀತಲ್ ಮದುವೆ ಟೈಮಲ್ಲಿ ನೀನು ಇಲ್ಲಿ ಇರಬಾರ್ದು ಅಂತ, ಕರೆಕ್ಟಾ ಕೇಳಿದ. ಶರ್ಟ್ ಧರಿಸುತ್ತಿದ್ದ ಅಶ್ವಿನ್ ಕೈಗಳು ನಿಂತವು. ಮುಂದೆ ಕಾಣುತ್ತಿದ್ದ ಕನ್ನಡಿಯಲ್ಲಿ ಅವನನ್ನೇ ನೋಡಿಕೊಳ್ಳುತ್ತಾ, ಇಶಾನಿ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡು. ಈಗಲೇ ನಿಮ್ಮಿಬ್ಬರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗೋದು. ನನ್ನ ಕತೆ ಮುಗ್ದಿದೆ ಎಂದ. ಸೌರವ್, ಅವಳು ಇವತ್ತು ನೀನು ಮಾಡಿದ ತಪ್ಪನ್ನೇ ಪುನರಾವರ್ತಿಸ್ತಾ ಇದ್ದಾಳೆ. ನೀನು ಅದನ್ನು ತಡೆಯಲ್ವಾ ಕೇಳಿದ. ಅಶ್ವಿನ್, ಇಲ್ಲ. ಯಾಕೆ? ಅವಳಿಗೆ ಗೊತ್ತು. ಸೌರವ್ ಮಂಚದ ಮೇಲಿಂದ ಎದ್ದು ನಿಂತ. ಓಕೆ, ಅವಳಿಗೆ ಗೊತ್ತು, ನಿನಗೂ ಗೊತ್ತು. ಗೊತ್ತಿದ ಮೇಲೂ ನೀನಿನ್ನೂ ಯಾಕೆ ಯಾವುದೇ ಹೆಜ್ಜೆ ಇಡ್ತಾ ಇಲ್ಲ ಬೇಸತ್ತು ಕೇಳಿದ. ಅಶ್ವಿನ್, ಈ ಸಮಾಜದ ಭಯ ನನ್ನಿಂದ ದೂರ ಆಗಿದೆ. ಆದರೆ ಅವಳಲ್ಲಿ ಆ ಭಯ ಇನ್ನೂ ಇದೆ. ಅವಳಿಗಾಗಲೇ ನನ್ನಿಂದ ತುಂಬ ನೋವು ಅನುಭವಿಸಿದಾಳೆ. ಮತ್ತೆ ನನ್ನಿಂದ ಬೇರೆ ಏನನ್ನು ಎದುರಿಸಬಾರ್ದು ಅಂತ ನಾನು ಬಯಸ್ತೀನಿ ಎಂದು ಹೇಳಿದ. ಸೌರವ್, ಎಲ್ಲ ಸತ್ಯ ಗೊತ್ತಾದ ಮೇಲೆ ವಿಶ್ವಾಸ್ ನಾರ್ಮಲ್ ಆಗಿರ್ತಾನೆ ಅಂತ ನಿನಗನ್ಸುತ್ತಾ? ಈ ವಿಷಯಕ್ಕೆ ಸಂಬಂಧಿಸಿದಾಗೆ ಅವಳು ಎಷ್ಟು ಬಾರಿ ಮೂದಲಿಕೆಗಳನ್ನ ಎದುರಿಸಬೇಕಾಗ್ಬೋದು ನನಗೆ ಗೊತ್ತಾಗ್ತಾ ಇಲ್ಲ ಎಂದು ಪೇಚಾಡಿದ. ಅಶ್ವಿನ್, ಅವಳು ಎಲ್ಲೇ ನಿಂತಿದ್ರು, ಅವಳು ಮುಂದೆ ಹೆಜ್ಜೆ ಹಾಕಿದ್ರು ಹಿಂದಕ್ಕೆ ಹೆಜ್ಜೆ ಹಾಕಿದ್ರು ಅವಳ ಮಾತುಗಳನ್ನ ಕೇಳಲೇಬೇಕಾಗುತ್ತೆ ಎಂದ. ಸೌರವ್, ಇದೆಲ್ಲದರಿಂದ ನಿನಗೆ ಅವಳನ್ನು ಹೊರಗೆ ಕರ್ಕೊಂಡು ಬರೋಕ್ಕಾಗಲ್ವಾ? ಇಲ್ಲ. ಯಾಕೆ? ನಿರ್ಧಾರ ಅವಳದು. ಸೌರವ್, ನಿನಗೆ ಹೇಳೋದೆಲ್ಲ ವ್ಯರ್ಥ ಕೋಪಗೊಂಡ. ಅಶ್ವಿನ್, ಸರಿ, ಹಾಗಾದರೆ ಏನೂ ಹೇಳಬೇಡ. ಮನೆಗೆ ಹೋಗಿ ಮಲ್ಕೋ, ಇಲ್ಲಾಂದರೆ ಇಲ್ಲೇ ಇರು. ನಾಳೆ ಬೆಳಿಗ್ಗೆ ಹೊರಡ್ತಾ ಇದ್ದೀನಿ ನಾನು. ಅಮ್ಮ ಆನ್ಯನ ನೋಡ್ಕೊಳ್ಳಿ, ನಾನು ಬೇಗ ಬಂದುಬಿಡ್ತೀನಿ ಹೇಳಿದ. ಅಶ್ವಿನ್ ಅಲ್ಲಿಂದ ಹೊರಟು ಬಿಟ್ಟ. ಬಾಗಿಲು ಮುಚ್ಚಿದ ಶಬ್ದವಾದಾಗಲೇ ಸೌರವ್ ತಲೆ ಎತ್ತಿ ನೋಡಿದ್ದು. ಅಶ್ವಿನ್ ಅದಾಗಲೇ ಹೋಗಿಯಾಗಿತ್ತು. ಅಶ್ವಿನ್ ತನ್ನ ರೂಮಿಗೆ ಬಂದನು. ಒಂದು ಬ್ಯಾಗನ್ನು ಎತ್ತಿಕೊಂಡು ಅದರಲ್ಲಿ ಬೇಕಾದ ಬಟ್ಟೆಗಳನ್ನು ತುಂಬಿಕೊಂಡನು. ಕೆಲವು ಬಟ್ಟೆಗಳನ್ನು ಇಟ್ಟುಕೊಂಡ ನಂತರ ಅವನು ಬ್ಯಾಗನ್ನು ಜಿಪ್ ಮಾಡಿದ. ಮನಸ್ಸು ತುಂಬ ಭಾರವಾಗಿತ್ತು. ಎದ್ದು ಬಾಲ್ಕನಿಯ ಕಡೆಗೆ ನಡೆದ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಒಂದು ಕ್ಷಣ ಕಣ್ಣು ಮುಚ್ಚಿ ಅಶ್ವಿನ್ ಫೋನ್ ಎತ್ತಿಕೊಂಡು ಬಾಲ್ಕನಿಯ ಕಡೆಗೆ ನಡೆದನು.